ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಅಣ್ಣ ಆಯ್ತಣ್ಣ, ಅವಾಗಿನ ತಿಳಿತಾರ ಕೈಯಲ್ಲಿ ಹೊಡಿತಾರಣ್ಣ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಈಗ ಒಂದೇ ಏನಂದ್ರೆ ಈ ಎಪಿಸೋಡ್ ಮುಗಿಸಿ ಹೋಗ್ಬೇಕಾದ್ರೆ ಅಪ್ಪಿ ತಪ್ಪಿ ನಾನು ಮರ್ತು ಬಿಟ್ಟು ಅದನ್ನ ಬಿಚ್ಚಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ ಅಣ್ಣ, ನಿಮ್ದು ಅಮ್ಮ ನಾನೇ ಬಿಸ್ಕೊತೀನಿ ಅಣ್ಣ, ನೀವು ಹೇಳ್ದು ಬಿಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಯಾಕಂದ್ರೆ ಇದು ನಾನ್ ಕೊಟ್ಟಿರೋ ಆದೇಶ ಆಗಿರೋದ್ರಿಂದ ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ. ನಮಸ್ಕಾರ ಎಲ್ಲ ಬಿಗ್ ಬಾಸ್ ಸೀಸನ್ 12ನ ವೀಕ್ಷಕರಿಗೆ. ನೆನೆ ತಾನೇ ನೋಡಿದ್ರು ನೀವೆಲ್ಲ ಎಲ್ಲ ಕಂಟೆಸ್ಟೆಂಟ್ ಜೊತೆನೂ ಸುದೀಪ್ ಸರ್ ತುಂಬ ಚೆನ್ನಾಗೇ ಮಾತಾಡಿದ್ರು, ಒಬ್ಬೊಬ್ಬರಿಗೆ ವಾರ್ನಿಂಗ್ ಕೂಡ ಕೊಟ್ಟರು. ಈ ಸತಿ ಕಳೆದ 11 ಸರ್ತಿ ಬಿಗ್ ಬಾಸೇ ಬೇರೆ, ಈ ಸತಿ ಬಿಗ್ ಬಾಸೇ ಬೇರೆ ಅಂತೇಳಿ ಹೇಳಿದರು ಸುದೀಪ್ ಸರ್. ಹಾಗೂ ಮೊದಲು ಬಂದು ಒಂದೇ ದಿನಕ್ಕೆ ಎಕ್ಸಿಟ್ ಆಗಿರೋ ರಕ್ಷಿತ್ ಅವರು ಕೂಡ ವಾಪಸ್ ಬಿಗ್ ಬಾಸ್ಗೆ ಬಂದಿದ್ದಾರೆ. ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗೆ ಅನಿಸ್ತಾ ಇದೆ, ಮೈ ಪಾಯಿಂಟ್ ಆಫ್ ವ್ಯೂವಿಂದ. ನಿಮ್ಗೆ ಹೇಗೆ ಅನಿಸಿದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಇಬ್ಬರು ಎಲಿಮಿನೇಟ್ ಕೂಡ ಆಗಿದ್ದಾರೆ, ಕರ್ಬಸಪ್ಪ ಅವರು ಹಾಗೂ ಅಮಿತ್ ಅವರು. ಇವರಿಬ್ಬರು ಎಲ್ಲೂ ಆಡ್ತಾ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿ ಇರ್ತಿದ್ರು. ಬಿಗ್ ಬಾಸಲ್ಲಿ ಅವ್ರು ತೋರಿಸ್ಕೊಳ್ಳಿಲ್ಲ ಅಂದರೆ ಅವ್ರು ಪಕ್ಕ ಎಲಿಮಿನೇಟ್ ಆಗ್ತಾರೆ ಅಂತಲೇ ಅರ್ಥ. ಯಾಕಂದರೆ ಜಾಸ್ತಿ ಕಾಣಿಸಿದಷ್ಟು ಜಾಸ್ತಿ ದಿನ ಇರ್ತಾರೆ ಬಿಗ್ ಬಾಸಲ್ಲಿ, ಆ್ಯಸ್ ವಿ ಸೀನ್ ಮುಂಚೆ ನೋಡಿದಾಗೆ. ಈ ಸತಿ ಬಿಗ್ ಬಾಸಲ್ಲಿ ತುಂಬ ಏನಂತಾರೆ ಹೊಸ ರೂಲ್ಸ್ ಕೂಡ ತೊಗೊಂಬಂದಿದ್ದಾರೆ. ಹಾಗೂ ಈ ವಾರದಿಂದ ಬಿಗ್ ಬಾಸ್ ಇನ್ನೊಂದು ಥರನೇ ತೋರಿಸ್ಬೋದು. ಯಾಕಂದರೆ ರಕ್ಷಿತ್ ಅವ್ರು ಎಂಟ್ರಿ ಕೊಟ್ಟಿದ್ದಾರೆ, ಅವ್ರಿಗೆ ಎಲ್ಲಿತ್ತೋ ಕೋಪ ಗೊತ್ತಿಲ್ಲ. ನಾನೇನಾದರೂ ನಿಮ್ಗೆ ಒಂದು ಚಾನ್ಸ್ ಕೊಟ್ಟರೆ ಯಾರಿಗಾದ್ರೂ ಹೊರಗೆ ಕಳ್ಸೋಕ್ಕೆ, ನೀವು ಯಾರಿಗೆ ಕಳಿಸ್ತೀನಿ ಅಂದರೆ ಆ ಅಮ್ಮ ಎಲ್ಲರೂ ಹೊರಗಡೆ ಕಳಿಸ್ತೀನಿ ಅಂತ ಹೇಳ್ಬಿಟ್ರು. ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾರು ಗೆಲ್ಲಬೇಕು ಹಾಗೂ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಅಣ್ಣ ಆಯ್ತಣ್ಣ, ಅವಾಗಿನ ತಿಳಿತಾರ ಕೈಯಲ್ಲಿ ಹೊಡಿತಾರಣ್ಣ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಅಣ್ಣ ಆಯ್ತಣ್ಣ, ಅವಾಗಿನ ತಿಳಿತಾರ ಕೈಯಲ್ಲಿ ಹೊಡಿತಾರಣ್ಣ. ನೋ ಕಾಮೆಂಟ್ಸ್. ನೋ ಕಾಮೆಂಟ್ಸ್. ಈಗ ಒಂದೇ ಏನಂದ್ರೆ ಈ ಎಪಿಸೋಡ್ ಮುಗಿಸಿ ಹೋಗ್ಬೇಕಾದ್ರೆ ಅಪ್ಪಿ ತಪ್ಪಿ ನಾನು ಮರ್ತು ಬಿಟ್ಟು ಅದನ್ನ ಬಿಚ್ಚಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ ಅಣ್ಣ, ನಿಮ್ದು ಅಮ್ಮ ನಾನೇ ಬಿಸ್ಕೊತೀನಿ ಅಣ್ಣ, ನೀವು ಹೇಳ್ದು ಬಿಡಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಯಾಕಂದ್ರೆ ಇದು ನಾನ್ ಕೊಟ್ಟಿರೋ ಆದೇಶ ಆಗಿರೋದ್ರಿಂದ ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ.